ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಏನು ಬಿಡುಗಡೆ ಮಾಡ್ತಾ ಇದ್ರಿ? ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನೋ ಚಾರ್ಜ್ ಶೀಟ್ ಬಿಡುಗಡೆ ಇದೆ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಿರ್ಬೋದು. ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಯಾವ್ದಾರು ಅರ್ಥಗರ್ಭಿತವಾಗಿ ಯಾವ್ದಾರು ಜನದ ಪರವಾಗಿ ಈಗ ಕೃಷ್ಣರು ಪಾದಯಾತ್ರೆ ಮಾಡ್ತಾರೆ ಕಾವೇರಿಗೋಸ್ಕರ. ಹಿಂದೆ ಚಡ್ಡಿ ಮೆರವಣಿಗೆ ಬಾಲಾಜಿಯವರು ಭಾರತವನ್ನು ಒಂದುಗೂಡಿಸಲಿಕ್ಕೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ, ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ರಾಹುಲ್ ಗಾಂಧಿ ನಾವು ಗಣಿ ಲೂಟಿ ಆಗ್ತಾ ಇತ್ತು, ದೇಶದ ಸಂಪತ್ತು ಹೋಗ್ತಾ ಇತ್ತು, ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಯಾತ್ರೆ ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮೇಕೆದಾಟು ಪಾದಯಾತ್ರೆ ಮಾಡಿ ಕೃಷ್ಣ ಕಡೆ ಅದನ್ನು ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಟೂರಿಸಂದಲ್ಲಿ ಮಾಡ್ತೀವಿ. ಈಗ ಇವರೇನಾದ್ರು ಮಾತಾಡ್ತಾ ಇರೋದು ಏನೋ ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಅದನ್ನು ಸಹಿಸಕ್ಕಾಗಿದೆ. ಯಾವ್ದಾದ್ರು ಇಶ್ಯೂ ಮೇಲೆ ಇದ್ರೂ ಪರವಾಗಿಲ್ಲ, ಅವ್ರದೇ ದೊಡ್ಡ ಕಟ್ಟೆಯಲ್ಲಿ ಗಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಏನ್ಸ್ಕೊಂತಾರೆ, ದಳದ ಕಾರ್ಯಕರ್ತ ಇಲ್ಲ, ದಳದ ಹೊಡೆದಾಡ್ಕೊಳ್ಳಿ ಏನ್ ಬೇಕಾದ್ರೆ ಮಾಡಿ, ಅವ್ರ ಕಾರ್ಯಕರ್ತ ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ ಈಗೆಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಅದೆಷ್ಟು ಜನ ದಳದವ್ರು ಬಂದಿದ್ರು, ಎಷ್ಟು ಜನ ಬಿಜೆಪಿ ಇವರು ಇಡೀ ರಾಜ್ಯದ ಹೊರಗಡೆ ಬಂದಿಲ್ಲ, ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಿದೆ ಅವ್ರಿಗೆ ದಳದ ಕಾರ್ಯಕರ್ತರು, ಎಲ್ಲಿದೆ ಅವ್ರು ಹೊಂದಾಣಿಕೆ? ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿಲ್ದರ ಪಾದಯಾತ್ರೆ ಆಗ್ತಿದೆ ಅಂತ ಹೇಳಿ ನಾನಲ್ಲ ರೀ, ಅವರೇ ಹೇಳಿದ್ದಲ್ವಾ, ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ರು. ನಾವೇನು ಹೇಳಿದ್ರು, ನಾವು ಅದು ಸುದ್ದಿಗೆ ಹೋಗಿಲ್ಲ, ನಮ್ಗೇನು ಒಂದಾಗಿರ್ಲಿ ಎರಡಾಗಿರ್ಲಿ, ಬಟ್ ಅವ್ರು ತೋರಿಸ್ತಾ ಇರೋಂಥದ್ದು ಏನಿದೆ, ಅದಕ್ಕೆ ನಾವೇನು ಪ್ರಶ್ನೆಗಳು ಕೇಳಿದ್ದೀವಿ. ಒಂದು 25 ಭ್ರಷ್ಟಾಚಾರದ ಆರೋಪಗಳಿದೆ. ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಏನಾಗಿದೆ ಅಂತ ಹೇಳ್ಬೇಕು. ನಾನು ಕುಮಾರಸ್ವಾಮಿ ಬೆಲ್ಟಲ್ಲಿ ನಾನು ಕೆಲವು ಪ್ರಶ್ನೆ ಕೇಳಿ, ನನ್ನ ಬಗ್ಗೆ ಬೇಕಾದ್ರೆ ಇನ್ನೂ ಏನು ಬೇಕಾದ್ರೆ ಟೀಕೆ ಮಾಡಿ, ಯಾರ ಬಗ್ಗೆ ಮಕ್ಕಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಎಂಟು ಬಗ್ಗೆನೂ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ, ನಂದಕ್ಕಿಂತ ಉತ್ತರ ಒಂದು ಕೊಡ್ತಾನೆ ಇಲ್ವಲ್ಲ ಅಲ್ವಾ. ಅವ್ರದ್ದು ವಿಚಾರ ಅವ್ರದ್ದು ಹೇಳಿದ್ದೀನಿ, ಅವ್ರ ಗದಲ್ ವಿಚಾರ ಹೇಳಿದ್ದೀನಿ, ಹೆಂಗ್ ಬಂತು ಅಂತ ಹೇಳಿದ್ದೀನಿ. ಬಿಚ್ಚಿ ಇಡಬೇಕಲ್ಲ. ಈಗ ನಾನು ಯಾರು ಏನು ಎಷ್ಟೋ ಇದನ್ನ ಮಾಡಿದೆ, ದಲಿತ ಕಾನೂನು ಮಾಡಿದೆ, ನುಂಗ್ಬಿಟ್ಟೆ, ಬಂದಿಲ್ಲ, ಏನು ದಾಖಲೆ ಬೇಕಲ್ಲ. ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದೀವಲ್ಲ. ಈಗ ಯಾರು ಮಾಧ್ಯಮದಲ್ಲಿ ಯಾರೋ ಹೇಳ್ತೇನೆ ಅಂತ ನಾನು ಇನ್ನೂ ನೋಡಿಲ್ಲ. ಯಾವುದೋ ಗೊತ್ತಿದ್ದಂತೆ ಅದು ಮೈನಿಂಗ್ ವಿಚಾರಕ್ಕೆ, ಮೈನಿಂಗ್ ಮಿನಿಸ್ಟರ್ದು ಮೈನಿಂಗ್ ಏನೋ ಗೊತ್ತಾಗಿದ್ದರಿಂದ ಯಾರೋ ಫೋನ್ ಮಾಡಿದ್ರು, ನಾನು ನೋಡಕ್ಕೆ ಹೋಗಿಲ್ಲ ಇನ್ನೂ ಟೈಮ್ ಸಿಗಲ್ಲ. ಸೊ ಅವೆಲ್ಲ ಹೇಳ್ಬೇಕಲ್ಲ. ಅಂದ್ರೆ ಕುಮಾರಸ್ವಾಮಿ ಅವರು ಪಲಾಯನವಾದಿ ಆಗಿದ್ದಾರೆ ಸರ್? ನಾನು ಹೇಳ್ತಾ ಇಲ್ಲ, ಅವ್ರೇನು ಹೇಳಿದ್ನ ತೋರಿಸಿದ್ದೀನಿ ಮಂಡ್ಯದಲ್ಲಿ, ಮೈಸೂರಲ್ಲಿ ತೋರಿಸ್ಬೇಕಾಗ್ತದೆ. ವಿಡಿಯೋ ತೋರಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂಥ ಮಾತು, ನಿಮ್ಮ ಆಸ್ತಿನೇ ಸಿಡಿ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಇರಲಿ, ನೋ ಪ್ರಾಬ್ಲಮ್, ಅವ್ರು ಏನು ಬೇಕಾದ್ರೆ ಹೇಳಿ. ಅದು ಟಿವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇಟ್ಕೊಳ್ತಾರೆ, ಯಾಕೆ ಬಂದಲ್ಲಿ ವಿಚಾರಿಸ್ತೀವಿ. ನಮ್ಮಪ್ಪ ಉಳ್ಳಿ ಮಾರ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ರು, ರಾಗಿ ಅಡ್ತಿದ್ರು, ಕಡಲೆಕಾಯಿ ಅಡ್ತಿದ್ರು. ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಸಾಕಿದ್ರು, ಇದ್ದಿದ್ದು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ನಾವೆಲ್ಲ ಉಳ್ಳಿನೇ, ಈಗೂ ತಿನ್ನೋದು ನಾವು ಉಳ್ಳಿನೇ, ನಮ್ಮನೆ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ಅವೇನು ಬೇರೆ ಏನು ಬೆಳೀತಾ ಇದ್ದು ಅಂತ ಹೇಳಿದ್ರು. ನಮ್ಮ ಆಸೆ ಎಷ್ಟಿದ್ದನ್ನು ಊರಲ್ಲಿ ಹೋಗಿ ಕೇಳಿದ್ರು, ಜನಕ್ಕೆ ನಮ್ಮ ಕುಟುಂಬಕ್ಕೆ. ಸರ್, ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರೇ ಆನ್ಲೈನ್ ಅಜೆಂಡಾ ರೀತಿಯಲ್ಲಿ ಆಗಿರೋದು ಯಾಕೆ?